ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ನಾಡ ಕಚೇರಿ ವೆಬ್ಸೈಟ್ ನಲ್ಲಿ ವಂಶಾವಳಿಯನ್ನ ಹಾಕೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ವಿ. ಈ ಮುಂಚೆ ನಾವು ಹಳೆ ಒಂದು ವೆಬ್ಸೈಟ್ ಅಂತ ನಾಡ ಕಚೇರಿಯಲ್ಲಿ ಹಾಕ್ತಾ ಇದ್ವಿ 4.0 ಅಲ್ಲಿ. ಇವಾಗ 5.0 ಒಂದು ವೆಬ್ಸೈಟ್ ಏನಿದೆಲ್ಲ ನಾಡ ಕಚೇರಿದು, ಆ ಒಂದು ವೆಬ್ಸೈಟ್ ನಲ್ಲಿ ವಂಶಾವಳಿಯನ್ನ ಹಾಕೋಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಇಷ್ಟು ದಿನ ಅದು ಇದ್ದಿದ್ದಿಲ್ಲ. ಸೊ ಇವಾಗ ವಂಶಾವಳಿ ಹಾಕೋಕೆ ಅವಕಾಶ ಕೊಟ್ಟಿದ್ದಾರೆ 5.0 ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ, ಸ್ವಲ್ಪ ಅದು ಟಫ್ ಆಗಿದೆ. ಸೊ ಬಹಳಷ್ಟು ಆಪ್ಷನ್ ಕೇಳುತ್ತೆ. ಸೊ ಗೊತ್ತಿರೋದಿಲ್ಲ, ಅದನ್ನು ನಿಮಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ. ಇದನ್ನ ಪೂರ್ತಿಯಾಗಿ ಎಲ್ಲಿ ಕೂಡ ಸ್ಕಿಪ್ ಮಾಡಿದ್ರೆ ಅರ್ಥ ಆಗುತ್ತೆ. ಇದಕ್ಕಿಂತ ಮುಂಚಿತವಾಗಿ ಈ ಒಂದು ವಂಶಾವಳಿಗೆ ಬೇಕಾಗುವಂತ ಡಾಕ್ಯುಮೆಂಟ್ ಯಾವ್ಯಾವ ಅಂತ ಇವಾಗ ನಿಮ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಎಲ್ಲ ಒಂದು ಸದಸ್ಯರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಆಲ್ ಮೆಂಬರ್ಸ್ ಕಂಪಲ್ಸರಿ ಬೇಕೇ ಬೇಕು, ಇಲ್ಲ ನಡೆಯೋದಿಲ್ಲ. ಒಂದು ಇ ಸ್ಟಾಂಪ್ ಕೂಡ ಬೇಕಾಗುತ್ತೆ, 20 ರೂಪಾಯಿದು ಈ ಸ್ಟಾಂಪ್ ಕೂಡ, ಅಫಿಡೇವಿಟ್ ಕೂಡ ಬೇಕು. ಯಾಕಂದ್ರೆ ಅಲ್ಲಿ ಲಾಸ್ಟ್ ಅಲ್ಲಿ ಒಂದು ಈ ಸ್ಟಾಂಪ್ ನಂಬರ್ ಕೇಳುತ್ತೆ, ಅಂದ್ರೆ ಬಾಂಡ್ ನಂಬರ್ ಕೇಳುತ್ತೆ, ಸ್ಟಾಂಪ್ ನಂಬರು. ಸೊ ಹಾಗಾಗಿ 20 ರೂಪಾಯಿ ಈ ಸ್ಟಾಂಪ್ ಬೇಕೇ ಬೇಕು. ಎಲ್ಲ ಒಂದು ಸದಸ್ಯರ ಆಧಾರ್ ಕಾರ್ಡು, ಒಂದು 20 ರೂಪಾಯಿ ಸ್ಟಾಂಪ್ ಕೂಡ ಬೇಕಾಗುತ್ತೆ, ಮತ್ತು ಫೋಟೋ ಕೂಡ ಬೇಕಾಗುತ್ತೆ. ಒಂದು ಫೋಟೋ ಕೂಡ ಕೇಳುತ್ತೆ ಲಾಸ್ಟ್ ಅಲ್ಲಿ ಇದು. ಸೊ ಹಾಗಾಗಿ ಅಪ್ಲೋಡ್ ಮಾಡೋದಕ್ಕೆ ಒಂದು ಫೋಟೋ ಬೇಕು. ಇದು ರೇಷನ್ ಕಾರ್ಡ್ ಇದ್ರು ಇನ್ನೂ ಕೂಡ ಉತ್ತಮ. ರೇಷನ್ ಕಾರ್ಡ್ ಅಲ್ಲಿ ಕೂಡ ಅವರಿಗೆ ತೋರಿಸಬಹುದು. ಯಾಕಂದ್ರೆ ವಿಲೇಜ್ ಅಕೌಂಟೆಂಟ್ ಮತ್ತು RI ರೆವಿನ್ಯೂ ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ, ತಹಸೀಲ್ದಾರ್ ಏನ್ ಮಾಡ್ತಾರೆ, ಒಂದು ರೇಷನ್ ಕಾರ್ಡ್ ಅನ್ನ ಕೆಲವು ಟೈಮ್ ನಲ್ಲಿ ಕೇಳ್ತಾರೆ ಸಂಬಂಧಗಳನ್ನ ಚೆಕ್ ಮಾಡೋದಕ್ಕೋಸ್ಕರ. ಸೊ ಹಾಗಾಗಿ ಇಷ್ಟು ಡಾಕ್ಯುಮೆಂಟ್ ಇದ್ದಾಗ ಸಾಕು, ನೀವು ಈ ಒಂದು ವಂಶಾವಳಿಯನ್ನ ಹಾಕೋಬಹುದು. ಫ್ಯಾಮಿಲಿ ಟ್ರೀ ಅಂತ ಏನ್ ಕರೀತಾರಲ್ಲ, ಫ್ಯಾಮಿಲಿ ಟ್ರೀ ಸರ್ಟಿಫಿಕೇಟ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಸೊ ಬನ್ನಿ ಇವಾಗ ಇದನ್ನ ಸ್ಟಾರ್ಟ್ ಮಾಡೋಣ. ಮೊದಲೇ ಗೂಗಲ್ ಸರ್ಚ್ ಅಲ್ಲಿ ಹೋಗಿ ನಾಡ ಕಚೇರಿ ಅಂತ ಸರ್ಚ್ ಮಾಡಿ, ಕಚೇರಿ 5.0 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನ್ ಬರ್ತಾ ಇದೆ ನೋಡಿ, ನಾಡ ಕಚೇರಿ 5.0 ಅಂತ. ಇಲ್ಲಿ ಲಾಗಿನ್ ಪಬ್ಲಿಕ್ ಅಂತಿದೆ ನೋಡಿ, ಈ ಒಂದು ಲಾಗಿನ್ ಪಬ್ಲಿಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಹಾಕಿ ನೀವು ಲಾಗಿನ್ ಅನ್ನ ಮಾಡ್ಕೊಳ್ಳಿ. OTP ಬರುತ್ತೆ, ಬಂದಿರುವಂತ OTP ಅನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡು ಲಾಗಿನ್ ಅಂತಿದೆ ನೋಡಿ, ಈ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ನೀವೇ ಕೂಡ ನಿಮ್ಮ ಮೊಬೈಲ್ ಅಲ್ಲೇ ಕೂಡ ಅಪ್ಲೈ ಮಾಡ್ಕೋಬಹುದು ವಂಶಾವಳಿಯನ್ನ. ಬಹಳಷ್ಟು ಕೆಲಸಗಳಿಗೆ ಇವಾಗ ಕೇಳ್ತಾ ಇದ್ದಾರೆ ವಂಶಾವಳಿ. ಎಲ್ಲ ಒಂದು ಕೆಲಸಕ್ಕೆ ವಂಶಾವಳಿ ಇವಾಗ ಅವಶ್ಯಕತೆಯಾಗಿದೆ. ತುಂಬಾನೇ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಬ್ಯಾಂಕ್ ವ್ಯವಹಾರಕ್ಕಾಗಿ, ಬ್ಯಾಂಕ್ ಸಾಲ ತಗೋದಕ್ಕಾಗಿ, ಅಥವಾ ಯಾರಾದ್ರೂ ಮನೇಲಿ ತಂದೆ ತಾಯಿ ಡೆತ್ ಆದರೆ ಅವರ ಅಕೌಂಟ್ ಅಲ್ಲಿ ಅಮೌಂಟ್ ಇದ್ರೆ ಆ ಒಂದು ಅಮೌಂಟ್ ಅನ್ನ ನಾವು ಕ್ಲೈಮ್ ಮಾಡ್ಕೋಬೇಕು, ಡ್ರಾ ಮಾಡ್ಕೋಬೇಕಂದ್ರೆ ವಂಶಾವಳಿ ಕೇಳ್ತಾ ಇದ್ದಾರೆ. ಮತ್ತೆ ಕ್ರಾಪ್ ಲೋನ್ ತಗೋಬೇಕಾದ್ರೂ ಕೂಡ ಕೇಳ್ತಾ ಇದ್ದಾರೆ. ಮತ್ತೆ ರೀಸೆಂಟ್ ಅನ್ನು ಕೂಡ ಬೇಕಾಗುತ್ತೆ. ಇನ್ನಿತರ ಹಲವಾರು ಕೆಲಸಗಳಿಗೆ ಒಂದು ವಂಶಾವಳಿ ಫ್ಯಾಮಿಲಿ ಟ್ರೀ ಅನ್ನ ಬೇಕಾಗುತ್ತೆ, ಕಂಪಲ್ಸರಿ ಮಾಡಿದ್ದಾರೆ. ಹಾಗಾಗಿ ಒಂದು ವಿಡಿಯೋ ನಿಮಗೆ ಬಹಳ ಉಪಯುಕ್ತವಾಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇವಾಗ ಈ ರೀತಿಯಾಗಿ ಓಪನ್ ಆಗುತ್ತಲ್ಲ, ಇದರಲ್ಲಿ ಹೊಸ ಯೂನಿಟ್ ಅಂತ ಕಾಣ್ತಾ ಇದೆಲ್ಲ, ನ್ಯೂ ರಿಕ್ವೆಸ್ಟ್ ಅಂತ ಇರುತ್ತೆ ಇಂಗ್ಲಿಷ್ ಅಲ್ಲಿ. ಈ ಒಂದು ಹೊಸ ಯೂನಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಸಾಮಾನ್ಯ ಪ್ರಮಾಣಪತ್ರ ಬರ್ತವೆ, ಜನರಲ್ ಸರ್ಟಿಫಿಕೇಟ್ಸ್ ಅಂತ ಹೇಳ್ತಾರೆ. ನೀವು ನೋಡ್ತಾ ಇರಲ್ಲ, ಇಂಗ್ಲಿಷ್ ಅಲ್ಲಿ ಇರುತ್ತೆ ಜನರಲ್ ಸರ್ಟಿಫಿಕೇಟ್ಸ್. ಈ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಲಾಸ್ಟ್ ಅಲ್ಲಿ ಬರುತ್ತೆ ನೋಡಿ, ಲಾಸ್ಟ್ ಅಲ್ಲಿ ಕುಟುಂಬ ವಂಶ ವೃಕ್ಷ ದೃಢೀಕರಣ ಪ್ರಮಾಣಪತ್ರ ಅಂತ ಬರುತ್ತೆ. ಇದನ್ನು ನೀವು ಸೆಲೆಕ್ಟ್ ಅನ್ನ ಮಾಡ್ಕೋಬೇಕು. ಲಾಸ್ಟ್ ಅಲ್ಲಿ ಒಂದು ಸಾಮಾನ್ಯ ಪ್ರಮಾಣಪತ್ರಕ್ಕೆ ಬಂದು ಲಾಸ್ಟ್ ಅಲ್ಲಿ ಬಂದ್ರೆ ನಿಮಗೆ ವಂಶಾವಳಿ ಸಿಗುತ್ತೆ. ಇದರಲ್ಲಿ 14 ದಿನ ಟೈಮ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ವಂಶಾವಳಿ ಬರೋದಕ್ಕೆ 14 ದಿನ ನಿಮಗೆ ಟೈಮ್ ಇರುತ್ತೆ. ಶುಲ್ಕ ನೋಡಿ ಕೇವಲ 40 ರೂಪಾಯಿನಲ್ಲಿ ವಂಶಾವಳಿಯನ್ನು ಹಾಕೋಬಹುದು. ಆನಂದ್ ಮುಖಾಂತರ ಕೇವಲ 40 ರೂಪಾಯಿಯಲ್ಲಿ ಅಪ್ಲಿಕೇಶನ್ ಹಾಕೋಬಹುದು. ಯಾವುದೇ ರೀತಿ ಹೆಚ್ಚಿನ ಪೇಮೆಂಟ್ ಕೊಡೋವಾಗಿಲ್ಲ. ಇಲ್ಲಿ ಸ್ಪೀಡ್ ಪೋಸ್ಟ್ ಬರಬೇಕು ಈ ಒಂದು ಡಾಕ್ಯುಮೆಂಟ್ ಅಂದ್ರೆ ನಿಮಗೆ ಇನ್ನೂ 40 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಆನ್ಲೈನ್ ತಗೋಬೇಕಾದ್ರೆ ಏನು ಬೇಕಾಗಿಲ್ಲ. ಸ್ಪೀಡ್ ಪೋಸ್ಟ್ ಗೆ ಡಾಕ್ಯುಮೆಂಟ್ ಬೇಕಂದ್ರೆ 510 ರೂಪೀಸ್ ಸ್ಪೀಡ್ ಪೋಸ್ಟ್ ಬಂದಾಗ ಪೇ ಮಾಡಬೇಕಾಗುತ್ತೆ ಕೊಟ್ಟಿದ್ದಾರೆ. ಅವಾಗ ಹೇಳಿದ್ರೆ ನಿಮಗೆ ಡಾಕ್ಯುಮೆಂಟ್ ಏನೇನು ಬೇಕಂತ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನಿಮಗೆ. ನೋಡಿ, ಅಫಿಡೇವಿಟ್ ಸ್ಟಾಂಪ್ ಬೇಕಾಗುತ್ತೆ. ಮನೆಗೆ ಯಾರೋ ಡೆತ್ ಆಗಿದ್ರೆ ಪರ್ಸನ್ ಅವರ ಒಂದು ಡೆತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಬಾಡಿಗೆ ಮನೆ ಇದ್ರೆ ಬಾಡಿಗೆ ಕರ ಅಂತ ಕೇಳ್ತಾರೆ. ಅಂದ್ರೆ ನಗರ ಪ್ರದೇಶದಲ್ಲಿ ಇದ್ರೆ ಕೆಲವೊಂದು ಟೈಮ್ ಅಲ್ಲಿ ಬಾಡಿಗೆ ಕರ ಪತ್ರ ಕೇಳ್ತಾರೆ. ಗುರುತಿನ ಚೀಟಿ, ವೋಟರ್ ಐಡಿ ಕೇಳಬಹುದು ಅಥವಾ ಆಧಾರ್ ಕಾರ್ಡ್ ಕೇಳಬಹುದು. ವಿಳಾಸ ಪುರಾವೆ ಆಧಾರ್ ಕಾರ್ಡ್ ಕೇಳಬಹುದು. ಮರಣ ದಾಖಲೆ ಯಾವಾಗ ಇದೆ ಇವು ಒಂದಿದ್ರೆ ಸಾಕು. 2-3 ಡೆತ್ ಆಗಿದ್ರೆ ಅಷ್ಟು ಜನ ಕೂಡ ಅಲ್ಲಿ ಬೇಕಾಗುತ್ತೆ. ಹಾಗಾಗಿ ದಾಖಲೆ 1, ದಾಖಲೆ 2 ಅಂತ ಕೊಟ್ಟಿದ್ದಾರೆ. ಗುರುತಿನ ಚೀಟಿ ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟು ಡಾಕ್ಯುಮೆಂಟ್ ನಿಮಗೆ ಇದ್ರೆ ಸಾಕು, ವಂಶಾವಳಿಯನ್ನ ಹಾಕೋಬಹುದು. ಇವಾಗ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಮುಂದೆ ಏನಿದೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಐಡೆಂಟಿಫಿಕೇಶನ್ ವ್ಯಾಲಿಡೇಷನ್ ಸರ್ವಿಸ್ ಬರುತ್ತೆ, DBT ಕರ್ನಾಟಕ. ಇಲ್ಲಿ ನಿಮ್ಮ ಒಂದು ಯಾರ್ದು ಅಪ್ಲಿಕೇಶನ್ ಆಗ್ತಾ ಇದ್ದೀರಾ, ಅರ್ಜಿದಾರರ ಹೆಸರು ಒಂದು ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಾಗಿ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ.
ಆಧಾರ್ ಕಾರ್ಡ್ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇಲ್ಲಿ ಆಧಾರ್ ನಂಬರ್ ಹಾಕ್ಬೇಕು. ಆಧಾರ್ ನಂಬರ್ ಹಾಕಿ ಇಲ್ಲಿ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಯಾವುದೇ ರೀತಿ ತುಂಬಿ ಫಿಲ್ ಮಾಡಿ ತೋರಿಸ್ತಾ ಇಲ್ಲ, ಯಾಕಂದ್ರೆ ಅದನ್ನ ನಾನು ಮತ್ತೆ ಬ್ಲರ್ ಮಾಡಬೇಕಾಗುತ್ತೆ. ಹಾಗಾಗಿ ಜಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ತಿಳಿಸ್ತಾ ಇದ್ದೀನಿ, ಏನೇನು ತುಂಬಬೇಕು ಏನೇನಿಲ್ಲ ಅಂತ ಇಲ್ಲಿ ಫಿಲ್ ಮಾಡಿ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ. ಮೊದಲಿಗೆ ಅರ್ಜಿದಾರ ವಿವರಗಳು, ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಒಂದು ಜಿಲ್ಲೆಗೆ ತಾಲೂಕ್ಗೆ ಅಪ್ಲಿಕೇಶನ್ ಆಗ್ತಾ ಇದ್ರೆ ಆ ಒಂದು ಜಿಲ್ಲೆ ಆ ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಇಲ್ಲಿ ಗ್ರಾಮೀಣ ನಗರ ಪ್ರದೇಶ ಅಂತ ಇರುತ್ತೆ. ನೀವು ಗ್ರಾಮೀಣ ಪ್ರದೇಶದಾಗಿದ್ರೆ ಗ್ರಾಮೀಣ ತಗೋಬೇಕು, ನಗರದವರಾಗಿದ್ರೆ ನಗರ ಅಂತ ತಗೊಳ್ಳಿ. ಇಲ್ಲಿ ನಗರದ ಆಗ್ತಾ ಇದ್ರೆ ಆಗ ನಗರ ಅಂತ ತಗೋತಾ ಇದೀನಿ. ಅದ ನಂತರ ಪಟ್ಟಣ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪಟ್ಟಣವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ವಾರ್ಡ್ ಅಂತ ಕೇಳುತ್ತೆ. ಯಾವ ಒಂದು ವಾರ್ಡ್ ಅಲ್ಲಿ ಇದೀರಾ ಆ ಒಂದು ವಾರ್ಡನ ಹೆಸರನ್ನ ಹಾಕೊಳ್ಳಿ. ಹಾಕೊಂಡ ನಂತರ ಅರ್ಜಿದಾರ ಹೆಸರು ಕೇಳ್ತಾ ಇದೆ. ಸೊ ಅರ್ಜಿದಾರ ಹೆಸರು ಇಲ್ಲಿ ಶ್ರೀ, ಶ್ರೀಮತಿ, ಕುಮಾರಿ, ಕುಮಾರ್ ಅಂತ ಕೇಳ್ತದೆ. ದೊಡ್ಡವರಾಗಿದ್ರೆ ಸಿ ತಗೋಬೇಕು. ಹೆಣ್ಮಕ್ಳು ದೊಡ್ಡವರಾಗಿದ್ರೆ ಮದುವೆಯಾದವರಾಗಿದ್ರೆ ಶ್ರೀಮತಿ ತಗೋಬೇಕು. ಚಿಕ್ಕ ಹುಡುಗಿ ಆಗಿದ್ರೆ 18-20 ವರ್ಷ ಒಳಗೆ ಮದುವೆಯಾದ ಹುಡುಗಿ ಆಗಿದ್ರೆ ಕುಮಾರಿ ತಗೋಬೇಕು. ಮದುವೆ ಆಗಲಾರ್ದ ಹುಡುಗ ಆಗಿದ್ರೆ ಕುಮಾರ್ ಅಂತ ತಗೋಬೇಕಾಗುತ್ತೆ. ಸೊ ಅದ್ರಲ್ಲಿ ದೊಡ್ಡವರು ಆಗ್ತಾ ಇದ್ದೀನಿ. ಸೊ ಹಾಗಾಗಿ ಸಿರಿ ಅಂತ ತಗೋತೀನಿ. ಸಿರಿ ಅಂತ ನಂತರ ಇವರ ಒಂದು ತಂದೆ ಅದ ಗಂಡನ ಹೆಸರು ಅಂತ ಕೇಳುತ್ತೆ. ಬಿನ್ ಅಂದ್ರೆ ತಂದೆ ಅಂತ ಆಗುತ್ತೆ. ಕೋಮ್ ಅಂತ ಕೊಟ್ಟಿದ್ದಾನೆ. ಕೋಮ್ ಅಂದ್ರೆ ಗಂಡರ ಹೆಸರು ಅಂತ ಅರ್ಥ ಆಗುತ್ತೆ ಇದು ಸಂಸ್ಕೃತ ಪದದಲ್ಲಿ. ಹಾಗಾಗಿ ಇಲ್ಲಿ ನಾವು ಹುಡುಗಿರಾಗ್ತಾ ಇದ್ದಾರೆ, ಗಂಡನಾಗ್ತಾ ಇದ್ದಾರೆ ಕೋಮ್ ತಗೋಬೇಕು. ತಂದೆದಾಗ್ತಾ ಇದ್ದಾರೆ ಬೀನ್ ಅಂತ ತಗೋಬೇಕು. ಸೊ ನಾನು ಬೀನ್ ಅಂತ ಸೆಲೆಕ್ಟ್ ಮಾಡ್ಕೊಂತ ಇದ್ದೀನಿ. ಇಲ್ಲಿ ತಂದೆ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂದ್ರೆ ಎಂಟರ್ ಮಾಡಿ ತಂದೆ ಹೆಸರನ್ನ ಎಂಟರ್ ಮಾಡಬೇಕು. ಅದ ನಂತರ ತಾಯಿ ಹೆಸರು ಕೇಳ್ತಾ ಇದೆ. ಈ ಒಂದು ಜಾಗದಲ್ಲಿ ತಾಯಿ ಹೆಸರನ್ನ ಎಂಟರ್ ಮಾಡ್ಕೊಳ್ಳಿ. ಅದ ನಂತರ ವಿಳಾಸ ಕೇಳ್ತಾ ಇದೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ಸಂಪೂರ್ಣ ವಿಳಾಸವನ್ನ ಈ ಒಂದು 3 ಬಾಕ್ಸ್ ಅಲ್ಲಿ ನೀವು ಎಂಟರ್ ಮಾಡ್ತಾ ಹೋಗ್ಬೇಕು. ಅದಂತರ ಇಲ್ಲಿ ಪಿನ್ ಕೋಡ್ ಕೇಳುತ್ತೆ. ಈ ಒಂದು ಪಿನ್ ಕೋಡ್ ಎಂಟರ್ ಮಾಡಿ. ಇಲ್ಲಿ ಮೊಬೈಲ್ ನಂಬರ್ ನೀವೇನ್ ಲಾಗಿನ್ ಮಾಡಿರ್ತಾರಲ್ಲ ಅದೇ ಒಂದು ನಂಬರ್ ಅಲ್ಲಿ ನಿಮ್ಗೆ ಬಂದಿರುತ್ತೆ. ಇಲ್ಲಿ OTP ಕಳಿಸಿ ಅಂತ ನೋಡಿ. ಒಂದು OTP ಕಳಿಸಿ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ OTP ಬರುತ್ತೆ. ನೋಡಿ ಇವಾಗ OTP ನ ಕಳಿಸ್ತಾ ಇದೀನಿ. OTP ಅಂತ ಬಂದಿದೆ. ಬಂದಿರುವಂತ OTP ಅನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಅದ ನಂತರ ಇಲ್ಲಿ ಇಮೇಲ್ ಐಡಿ ಕೇಳುತ್ತೆ. ಬಂದಿರುವಂತ ಇಮೇಲ್ ಐಡಿಯನ್ನ ಅಂದ್ರೆ ನಿಮ್ಮ ಇಮೇಲ್ ಚಾಲ್ತಿ ಇರುವಂತ ಇಮೇಲ್ ಐಡಿಯನ್ನ ಹಾಕ್ಬೇಕು. ಇಲ್ಲಿ OTP ಹಾಕಿ ವೆರಿಫೈ ಅಂತ ಕೊಡಬೇಕು. ಎರಡು ಕೂಡ ಅಷ್ಟೇ, ಇಮೇಲ್ ಬರುತ್ತೆ ಮತ್ತೆ ಮೊಬೈಲ್ ನಂಬರ್ ಬರುತ್ತೆ. ಅದು ಕೂಡ ಇಲ್ಲಿ ವೆರಿಫೈ ಅಂತ ಮಾಡಬೇಕು. ಮಾಡಿ ಇಲ್ಲಿ ಮುಂದುವರಿಸಿದೆ ನೋಡಿ. ಈ ಒಂದು ಮುಂದುವರಿಸ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸೂಚನೆಯನ್ನ ಕರೆಕ್ಟಾಗಿ ಓದ್ಕೋಬೇಕು. ಯಾವ ತರ ತಪ್ಪವಾಗಿ ಆಗಬಾರ್ದು ಹಾಕುವಾಗ. ಸೊ ಇಲ್ಲಿ ಸೂಚನೆ ನೋಡ್ಕೊಳ್ಳಿ. ಈ ಸ್ಟಾಂಪ್ ದಾಖಲೆ ಪ್ರಕಾರ ಎಲ್ಲಾ ಕುಟುಂಬ ಸದಸ್ಯರ ವಿವರಗಳನ್ನು ನಮೂದಿಸಿಂದ ಕೊಟ್ಟಿದ್ದಾರೆ. ಈ ಸ್ಟಾಂಪ್ ನಲ್ಲಿ ಏನು ನೀವು ಎಂಟ್ರಿ ಮಾಡಿರ್ತೀರಲ್ಲ ಸದಸ್ಯರ ಹೆಸರು ಸೀರಿಯಲ್ ನಂಬರ್ ಆಗಿ ಅದೇ ರೀತಿಯಾಗಿ ಸೀರಿಯಲ್ ನಂಬರ್ ಪ್ರಕಾರ ನೀವು ಎಂಟರ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಡಾಟಾ ಎಂಟ್ರಿ ಸಮಯದಲ್ಲಿ ನಮೂದಿಸಿದ ಸೀರಿಯಲ್ ನಂಬರ್ ಪ್ರಕಾರ ಕುಟುಂಬ ಸದಸ್ಯರ ವಿವರಗಳನ್ನು ಅಂತಿಮ ಪ್ರಮಾಣಪತ್ರದಲ್ಲಿ ಪ್ರಕಟಿಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ನೀವೇನು ಎಂಟ್ರಿ ಮಾಡ್ತಿರಲ್ಲ ಸೀರಿಯಲ್ ಆಗಿಲ್ಲಿ ಅದನ್ನೇ ನಿಮಗೆ ಸರ್ಟಿಫಿಕೇಟ್ ಅಲ್ಲಿ ಕೂಡ ಸೀರಿಯಲ್ ಆಗಿನೇ ಬರುತ್ತೆ ಅಂತಾನೆ ಕೊಟ್ಟಿದ್ದಾರೆ. ಮತ್ತು ಎಲ್ಲಾ ಜೀವಂತ ಕುಟುಂಬ ಸದಸ್ಯರಿಗೆ ಡೆಮೋ ದೃಢೀಕರಣ ಕಡ್ಡಾಯವಾಗಿದೆ ಅಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಡೆಮೋ ದೃಢೀಕರಣ ಅಂತ ಬರುತ್ತೆ ಒಂದು ಆಪ್ಷನ್ ಡೆಮೋ ಅಂತ, ಅಂದ್ರೆ ಆಧಾರ್ ಅಥೆಂಟಿಕೇಟ್ ಆಗಿ ಬರುತ್ತೆ. ಅದು ಕೂಡ ಆಧಾರ್ ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿ ಹೆಸರನ್ನು ತಗೊಂತದ್ದು. ಸೊ ಹಾಗಾಗಿ ಎಲ್ಲಾ ಕುಟುಂಬದವರಿಗೆ ಇಲ್ಲಿ ಏನ್ ಆಗ್ತಿರಲ್ಲ ಅದು ಆಧಾರ್ ಕಾರ್ಡ್ಗೆ ಸಂಬಂಧಿಸಿರುತ್ತೆ. ಆಧಾರ್ ಕಾರ್ಡ್ ಇಲ್ಲ ಅವರು ಡೆತ್ ಆಗಿದ್ರೆ ಮಾತ್ರ ಬೇರೆ ಒಂದು ಡಾಕ್ಯುಮೆಂಟ್ ಆಗಿರೋದು ಇಲ್ಲಿ ಹಾಕೋಕೆ ಚಾನ್ಸ್ ಇರುತ್ತೆ. ಸೊ ಇಲ್ಲಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ. ಸೊ ಇವಾಗ ಸೀರಿಯಲ್ ನಂಬರ್ ಹಾಕ್ಬೇಕು. ಸ್ಟಾಂಪ್ ಅಲ್ಲಿ ಯಾವ ರೀತಿ ನೀವು ಹೆಸರು ಹಾಕಿರ್ತಾರ ಸೀರಿಯಲ್ ನಂಬರ್ ಒಂದು ಪ್ರಥಮ ಒಂದು ವ್ಯಕ್ತಿ ಹೆಸರು. ಇಲ್ಲಿ ಜೀವಂತ ಇದ್ರೆ ಜೀವಂತ ತಗೊಳ್ಳಿ, ಮೃತ ಆಗಿದ್ರೆ ಮೃತ ಅಂತ ತಗೋಬೇಕಾಗುತ್ತೆ. ಇಲ್ಲಿ ಮೃತ ಅಂತ ತಗೊಂಡ್ರೆ ಮಾತ್ರ ನಿಮ್ಗೆ ಇಲ್ಲಿ ಯಾವುದೇ ರೀತಿ ಆಧಾರ್ ಕಾರ್ಡ್ ಹಾಕುವ ಅವಶ್ಯಕತೆ ಇಲ್ಲ. ಆ ಒಂದು ಮರಣ ಪ್ರಮಾಣ ಪತ್ರದ ಸಂಖ್ಯೆಯನ್ನು ಹಾಕ್ಬೇಕಾಗುತ್ತೆ ಡೆತ್ ಆದ ಮೇಲೆ. ಸೊ ಜೀವಂತ ಇದ್ರೆ ಜೀವಂತ ಅಂತ ತಗೊಳ್ಳಿ. ಇಲ್ಲಿ ಜೀವಂತ ಇದ್ದಾರೆ ಹಾಗಾಗಿ ಜೀವಂತ ತಗೊಂತಾ ಇದ್ದೆ ನಾನು. ಜೀವಂತ ಇದ್ರೆ ಇಲ್ಲಿ ಆಧಾರ್ ಲಭ್ಯ ಇದೆ ಅಂತ ಕೇಳುತ್ತೆ. ಆಧಾರ್ ಕಾರ್ಡ್ ಲಭ್ಯ ಇದ್ರೆ ಮಾತ್ರ ಇಲ್ಲಿ ಯಾವುದು ಅಂತ ತಗೊಳ್ಳಿ. ಆಧಾರ್ ಕಾರ್ಡ್ ಲಭ್ಯ ಇಲ್ಲ ಅಂದ್ರೆ ನಿಮ್ಮ ಹತ್ರ ಇದಿಲ್ಲ ಅಂದ್ರೆ ಅಲ್ಲಿ ಇಲ್ಲ ಅಂತ ತಗೋಬೇಕಾಗುತ್ತೆ. ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಮತ್ತೆ ನಿಮ್ಗೆ ಇಲ್ಲಿ ಕೆಲವೊಂದು ಡಾಕ್ಯುಮೆಂಟ್ ಕೂಡ ಕೊಟ್ಟಿರ್ತಾರೆ. ID ಪ್ರಕಾರ ಅಂತ ಕೇಳುತ್ತೆ. ಇಲ್ಲಿ ಪಾಸ್ಪೋರ್ಟ್, ಆದಾಯ ತೆರಿಗೆ ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್, ಮತದಾರ ಗುರುತಿನ ಚೀಟಿ, ಜನನ ಪ್ರಮಾಣ ಪತ್ರ ಇವು 4ರಲ್ಲಿ ಯಾವ್ದನ್ನ ಒಂದು ಬೇಕಾಗುತ್ತೆ. ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಜನನ ಪ್ರಮಾಣ ಪತ್ರ, ವೋಟರ್ ID, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್ 4ರಲ್ಲಿ ಒಂದು ನೀವು ಕೊಡಬೇಕಾಗುತ್ತೆ. ಸೊ ಆಧಾರ್ ಕಾರ್ಡ್ ಆಲ್ಮೋಸ್ಟ್ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಸೊ ಅದು ಅಂತಾನೆ ಟಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಯಾರು ನೋಡಿ ID ಪ್ರಕಾರ ಡಿಸೇಬಲ್ ಆಗಿ ಬರುತ್ತೆ ಅಂತಾರೆ, ಸೆಲೆಕ್ಟ್ ಮಾಡೋಕೆ ಅವಕಾಶ ಇರುವುದಿಲ್ಲ. ಸೊ ಅದಾದ ನಂತರ ಇಲ್ಲಿ ಏಜ್ ಅನ್ನ ಹಾಕೊಳ್ಳಿ. ಅಲ್ಲಿ ಸ್ಟಾಂಪ್ ಅಲ್ಲಿ ಎಷ್ಟು ಏಜ್ ಹಾಕಿರ್ತಾರ ಅಷ್ಟೊಂದು ಏಜ್ ಅನ್ನ ಇಲ್ಲಿ ಎಂಟರ್ ಅನ್ನ ಮಾಡ್ಕೊಳ್ಳಿ. ಮಾಡ್ಕೊಂಡು ಒಂದು ಸಂಬಂಧ ಕೇಳುತ್ತೆ. ಇಲ್ಲಿ ಸಂಬಂಧ ಅಂದ್ರೆ ಅರ್ಜಿದಾರ ಯಾರು ಇರ್ತಾರಲ್ಲ ಫಸ್ಟ್ ಏನ್ ಹಾಕಿವಲ್ಲ ಅರ್ಜಿದಾರ ಹೆಸರು, ಆ ಒಂದು ಅರ್ಜಿದಾರರಿಗೆ ಇಲ್ಲಿ ಇವರು ಏನ್ ಆಗ್ತಾ ಇದೆ, ಇವಾಗ ಏನ್ ಯಾರು ಹೆಸರು ಸೇರಿಸ್ತಾ ಇದೆ, ಯಾರು ಮಾಡ್ತಾ ಇದೀವಿ ಅವ್ರು ಏನ್ ಆಗ್ತಾ ಇದ್ದಾರೆ ಅಂತ ಇಲ್ಲಿ ನಾವು
ಅಂದ್ರೆ ಆ ಒಂದು ಅರ್ಜಿದಾರರಿಗೆ ಏನಾಗ್ಬೇಕು, ಮಗಳಾಗ್ಬೇಕಾ, ಮಗ ಆಗ್ಬೇಕಾ, ಅಥವಾ ತಂದೆ ಆಗ್ಬೇಕಾ, ಚಿಕ್ಕಪ್ಪ ಆಗ್ಬೇಕಾ, ಏನಾಗ್ಬೇಕು ಅವರು ಅವರ ಒಂದು ಇಲ್ಲಿ ಸಂಬಂಧವನ್ನ ಇಲ್ಲಿ ಹಾಕೋಬೇಕಾಗುತ್ತೆ. ಇಲ್ಲಿ ಅರ್ಜಿದಾರರಿಗೆ ತಂದೆ ಆಗ್ಬೇಕು, ಅವನ ತಂದೆ ಹೆಸರು ಹಾಕ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಸದಸ್ಯರ ಹೆಸರು ಆಯ್ಕೆ ಮಾಡ್ಕೊಳ್ಳಿ. ಸದಸ್ಯರು ದೊಡ್ಡವರಾಗಿದ್ರೆ ಸಿರಿಯದ್ ಹಾಕೊಳ್ಳಿ, ಹೆಣ್ಮಕ್ಳಾಗಿದ್ರೆ ಶ್ರೀಮಂತ್ ತಗೊಳ್ಳಿ, ಸಣ್ಣ ಹುಡುಗಿ ಆಗಿದ್ರೆ ಕುಮಾರ್ ಅಂತ ತಗೊಳ್ಳಿ, ಸಣ್ಣ ಹುಡುಗ ಆಗಿದ್ರೆ ಕುಮಾರ್ ಅಂತ ತಗೋಬೇಕಾಗುತ್ತೆ ನೀವು. ಸೊ ಇಲ್ಲಿದು ಹುಡುಗಂದ ಆಗ್ತಾ ಇದೆ, ತನ್ನ ತಂದೆ ಆಗ್ತದೆ. ಸೊ ಸಿರಿ ಅಂತ ತಗೊಳ್ತಾ ಇದ್ದೀನಿ. ಇಲ್ಲಿ ಆಸ್ ಪರ್ ಆಧಾರ್ ಅಂತ ಬಂದಿದೆ ನೋಡಿ. ಆಸ್ ಪರ್ ಆಧಾರ್ ಇಲ್ಲಿ ನಮಗೆ ಎಂಟ್ರಿ ಮಾಡೋದಕ್ಕೆ ಮತ್ತು ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಇಲ್ಲ. ಸೊ ಡಿಸೇಬಲ್ ಬಂದಿದೆ. ಸೊ ಅದ ನಂತರ ತಂದೆ ಹೆಸರನ್ನು ತಗೊಳ್ತಾ ಇದೆ. ಇಲ್ಲಿ ಸೊ ತಂದೆ ಹೆಸರನ್ನ ಹಾಕ್ಬೇಕು, ತಂದೆ ಹೆಸರನ್ನ ಹಾಕೊಳ್ಳಿ. ಅದ ನಂತರ ವೈವಾಹಿಕ ಸ್ಥಿತಿ ಕೇಳುತ್ತೆ. ವೈವಾಹಿಕರಲ್ಲಿ ಮದುವೆ ಆಗಿದ್ದಾರಾ ಇಲ್ಲ ಅಂತ ಕೇಳುತ್ತೆ. ಅವಿವಾಹಿತರು, ವಿವಾಹಿತರು, ವಿಧವೆ, ವಿಧುರ, ವಿಚ್ಛೇದನ ಪಡೆದವರು ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಮದುವೆ ಆಗಿದ್ರೆ ವಿವಾಹಿತ ಅಂತ ಹಾಕೊಳ್ಳಿ, ಮದುವೆ ಆಗಿಲ್ಲ ಅಂದ್ರೆ ಅವಿವಾಹಿತರ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಇಲ್ಲಿ ಡೆಮೋದ್ ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನೋಡ್ತಾ ಇದ್ದಾರೆ. ಇದು ಕಂಪಲ್ಸರಿ ಕ್ಲಿಕ್ ಮಾಡಲೇಬೇಕು, ಡೆಮೋದ್ ಅಂತ. ಇದನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಡೆಮೋದ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಇದು ರಿಲೇಟೆಡ್ ಟು ಆಧಾರ್ ಅಥೆಂಟಿಕೇಶನ್ ಸೈಟ್ ಅಂತ ಕೇಳ್ತಾರೆ. ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಮತ್ತೆ ನಿಮ್ಗೆ DBT ಕರ್ನಾಟಕ NT ವ್ಯಾಲಿಡೇಷನ್ ಸರ್ವಿಸ್ ಗೆ ಬರುತ್ತೆ ನಿಮ್ಗೆ. ಇಲ್ಲಿ ಮತ್ತೆ ನಿಮ್ಗೆ ಆಧಾರ್ ಕಾರ್ಡ್ ನಲ್ಲಿ ಇರುವಂತ ಯಾರ ಹೆಸರು ಸೇರಿಸ್ತಾ ಇದ್ದೇವಲ್ಲ ಅವರ ಒಂದು ಆಧಾರ್ ಕಾರ್ಡ್ ಹೆಸರನ್ನ ಇಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಹೆಸರು ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಇಲ್ಲಿ ಹೆಸರನ್ನ ಹಾಕೋಬೇಕು. ಇಲ್ಲಿ ಮತ್ತೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನಾವು ಸಬ್ಮಿಟ್ ಅಂತ ಏನ್ ಕೊಟ್ಟಿವಲ್ಲ DBT ಆಧಾರ್ ಐಡೆಂಟಿಫೈ ಸರ್ವಿಸ್ ವೆಬ್ಸೈಟ್ ನಲ್ಲಿ. ಸೊ ಈ ರೀತಿಯಾಗಿ ಬಂದಿದೆ ನೋಡಿ, ಆಡ್ ಆಗಿದೆ. ಕ್ರಮ ಸಂಖ್ಯೆ, ಸದಸ್ಯರ ಹೆಸರು, ತಂದೆ ಹೆಸರು, ಸಂಬಂಧ, ವಯಸ್ಸು, ಇಲ್ಲಿ ವೈವಾಹಿಕ ಸ್ಥಿತಿ, ಮತ್ತು ಇಲ್ಲಿ ಜೀವಂತ ಸ್ಥಿತಿ, ಮತ್ತು ID ಪ್ರಕಾರ, ID ಸಂಖ್ಯೆ, ಮತ್ತು ಇಲ್ಲಿ ಅಪ್ಲೋಡೆಡ್ ಫೈಲ್ ಅಂತ ಬಂದಿದೆ. ಸೊ ಇದನ್ನು ನೋಡ್ಕೋಬೇಕು ಸರಿಯಾಗಿ ಬಂದಿದೆ. ತಂದೆ ಹೆಸರು, ಅವರ ಹೆಸರು, ವಯಸ್ಸು ಎಲ್ಲ ಸಂಬಂಧ ಕೂಡ ಸರಿಯಾಗಿ ಬಂದಿದೆಯಾ ಅಲ್ಲ ಅಂತ ಸ್ವಲ್ಪ ನೀವು ನೋಡ್ಕೋಬೇಕು. ಯಾಕಂದ್ರೆ ಏನಾದ್ರು ನೀವು ಮಿಸ್ಟೇಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಮಿಸ್ಟೇಕ್ ಆಗಿ ಕಾಣುತ್ತೆ. ಸೊ ಹಾಗಾಗಿ ಇದನ್ನ ಒಂದ್ಸಲ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ಏನಾದ್ರು ತಪ್ಪಾಗಿದ್ರೆ ನಿಮ್ಮ ಎಡಿಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ತಿದ್ದು ಅಂತಿದೆ ನೋಡಿ, ಕರೆಕ್ಷನ್ ಅಂತ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಏನಾದ್ರು ಕರೆಕ್ಷನ್ ಮಾಡ್ಕೋದ್ರೆ ಕರೆಕ್ಷನ್ ಅನ್ನ ಮತ್ತೆ ಮಾಡ್ಕೋಕೆ ಅವಕಾಶ ಇದೆ. ಅಥವಾ ನಿಮ್ಗೆ ಇದು ಬೇಡ, ನಿಮ್ಗೆ ಪೂರ ತಪ್ಪಾಗಿದೆ ಅಂದ್ರೆ ಇಲ್ಲಿ ಡಿಲೀಟ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇದು ಡಿಲೀಟ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಈ ಒಂದು ಎಂಟ್ರಿ ಮತ್ತೆ ಡಿಲೀಟ್ ಆಗುತ್ತೆ. ಅದೇ ರೀತಿ ಮತ್ತೆ ಇಲ್ಲಿ ಸೀರಿಯಲ್ ನಂಬರ್ 2 ಅಂತ ಹಾಕಿ ಮತ್ತೆ ಬೇರೆ ಒಂದು ಸದಸ್ಯರ ತಂದೆ ತಾಯಿ ಮತ್ತೆ ಅಣ್ಣ ತಮ್ಮರ ಹೆಸರು ಮತ್ತೆ ಹಾಕ್ಬೇಕಂದ್ರೆ ಸೀರಿಯಲ್ ನಂಬರ್ 2 ಅಂತ ತಗೊಂಡು ಜೀವಂತ ಮೃತಾಗಿದ್ರೆ ಮೃತ ತಗೋಬೇಕು. ಇಲ್ಲಿ ಮೃತಾಗಿದ್ರೆ ನೋಡಿ ಅವಾಗ ಜೀವಂತ ತೋರಿಸ್ತೀನಿ, ಇವಾಗ ಮೃತ ತೋರಿಸ್ಬಿಡ್ತೀನಿ ನಿಮ್ಗೆ. ಮೃತನಾಗಿದ್ರೆ ಇದು ಮೃತ ತಗೋಬೇಕು. ಇಲ್ಲಿ ಮರಣ ಪತ್ರವನ್ನು ಹೊಸ ನಮೂನೆಯಲ್ಲಿ ವಿತರಿಸಲಾಗಿದೆ ಅಂತ ಕೇಳ್ತಾ ಇದೆ. ಡೆತ್ ಸರ್ಟಿಫಿಕೇಟ್ ನಿಮ್ಗೆ ಹೊಸ ಒಂದು ಫಾರ್ಮೆಟ್ ನಲ್ಲಿ ವಿತರಣೆ ಮಾಡಲಾಗಿದೆ, ತಗೊಂಡಿದ್ದೀರಾ ಅಂತ ಕೇಳ್ತಾ ಇದೆ. ಸೊ ನೀವು ಪಡ್ಕೊಂಡಿದ್ರೆ ಇಲ್ಲಿ ಎಸ್ ಅಂತ ತಗೋಬೇಕಾಗುತ್ತೆ. ಇಲ್ಲಿ ಹೆಸರು ಕೊಟ್ಟು ನಿಮ್ಗೆ ಮರಣ ಪತ್ರ ಸಂಖ್ಯೆಯನ್ನ ಇಲ್ಲಿ ಕೇಳ್ತಾ ಇದೆ ನೋಡಿ. ಮರಣ ಪತ್ರ ಸಂಖ್ಯೆಯನ್ನು ಇಲ್ಲಿ ಹಾಕ್ಬೇಕಾಗುತ್ತೆ. ನೀವು ತಗೊಂಡಿಲ್ಲ, ನಿಮ್ಮ ಹತ್ರ ಇಲ್ಲ ಅಂದ್ರೆ ಇಲ್ಲಿ ಇಲ್ಲ ಅಂತ ತಗೋಬೇಕು. ಸೊ ನಿಮ್ಮ ಹತ್ರ ಲಭ್ಯ ಇಲ್ಲ ಇದ್ರೂ ಕೂಡ ನಿಮ್ಮ ಹತ್ರ ಲಭ್ಯ ಇಲ್ಲ ಅಂದ್ರೆ ಲಭ್ಯ ಇಲ್ಲ ಅಂತ ಇಲ್ಲಿ ಹಾಕೋಬೇಕಾಗುತ್ತೆ. ಸೊ ಇಲ್ಲಿ ಬೇಕಲ್ಲ, ಡೆತ್ ಆದರೆ ಮಾತ್ರ ಇಲ್ಲಿ ಡೆತ್ ಸರ್ಟಿಫಿಕೇಟ್ ನಂಬರ್ ಹಾಕ್ಬೇಕಾಗುತ್ತೆ. ಡೆತ್ ಸರ್ಟಿಫಿಕೇಟ್ ನಂಬರ್ ಹಾಕ್ಬಿಟ್ರೆ ಆಟೋಮೆಟಿಕ್ ಆಗಿ ಅವರ ಒಂದು ಹೆಸರು ಇಲ್ಲಿ ಶೋ ಆಗುತ್ತೆ. ಸೊ ಇದು ಈ ರೀತಿಯಾಗಿ. ಸೊ ನಮ್ಮ ಹತ್ರ ಲಭ್ಯ ಇಲ್ಲ ಅಂತಾನೆ ಹಾಕೊಂತೀನಿ. ಸೊ ಇಲ್ಲ ಅಂತ ನಮ್ಗೆ ಒಂದು ಡೆತ್ ಸರ್ಟಿಫಿಕೇಟ್ ಬಾಕ್ಸ್ ಅಂತಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಇಲ್ಲ ಅಂತ ತಗೊಳ್ಳಿ. ತಗೊಂಡ ನಂತರ ಇಲ್ಲಿ ID ಪ್ರಕಾರ ಏನು ಕೇಳೋದಿಲ್ಲ, ಇಲ್ಲಿ ಮರಣಪತ್ರ ಸಂಖ್ಯೆ ಕೇಳುತ್ತೆ ನೋಡಿ. ಇಲ್ಲಿ ಕೂಡ ಸಂಖ್ಯೆನ ಕೇಳ್ತಾ ಇದೆ. ಸೊ ಇದನ್ನ ಲಭ್ಯ ಇಲ್ಲ ಅಂತಾನೆ ತಗೊಳ್ಳಿ, ಕ್ಲಿಕ್ ಮಾಡ್ಕೊಳ್ಳಿ. ಲಭ್ಯ ಇಲ್ಲ ಅಂತ ಕ್ಲಿಕ್ ಮಾಡ್ಕೊಂಡು ನಿಮಗೆ ID ಪ್ರಕಾರ ಕೇಳುತ್ತೆ. ಇಲ್ಲಿ ID ಪ್ರಕಾರ ಇಷ್ಟು ಯಾವನೊಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ. ಡೆತ್ ಸರ್ಟಿಫಿಕೇಟ್ ನಂಬರ್ ಇದ್ರೆ ತಗೊಳ್ಳಿ, ಇಲ್ಲಂದ್ರೆ ಇಲ್ಲ. ಫ್ಯಾಮಿಲಿ ID, 10 ವರ್ಷ ವ್ಯಾಸಂಗ ಪ್ರಮಾಣಪತ್ರ, ಜನನ ಪ್ರಮಾಣಪತ್ರ, ಮತದಾರ ಗುರುತಿನ ಚೀಟಿ ಅಂತ ಹೇಳಿದೆ. ಡೆತ್ ಆದ ಪರ್ಸನ್ ಮತದಾರ ಗುರುತಿನ ಚೀಟಿ, ಇಲ್ಲಿ ವೋಟರ್ ನಂಬರ್ ಅನ್ನ ಹಾಕೋಬೇಕು. ವೋಟರ್ ನಂಬರ್ ಹಾಕೊಳ್ಳಿ. ಹಾಕೊಂಡು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ಸಂಬಂಧ ಇವ್ರು ಏನ್ ಆಗ್ಬೇಕು ನಿಮಗೆ ಸಲ್ಮಾನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸದಸ್ಯರ ಹೆಸರು, ಅವರ ಒಂದು ಹೆಸರನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇಲ್ಲಿ ಅವರ ತಂದೆ ಹೆಸರನ್ನ ಎಂಟರ್ ಮಾಡ್ಕೊಳ್ಳಿ. ನಂತರ ವೈವಾಹಿಕ ಸ್ಥಿತಿ, ಮದುವೆ ಆಗಿದೆ ಇಲ್ಲ ಅಂತ ಕೇಳ್ತಾ ಇದೆ ಇಲ್ಲಿ. ಸೊ ಬೆತ್ತದವರಿಗೆ ಮದುವೆ ಆಗಿದೆ ಇಲ್ಲ ಅಂತ ಸ್ವಲ್ಪ ಹಾಕೊಳ್ಳಿ. ಹಾಕೊಂಡು ಇಲ್ಲಿ ಅಪ್ಲೋಡ್ ಫೈಲ್ ಅಂತ ಕೇಳ್ತಾ ಇದೆ, PDF ಫೈಲ್. ಒಂದು PDF ಫೈಲ್ ನ ಅಪ್ಲೋಡ್ ಮಾಡಬೇಕು. ನಿಮ್ಮ ಹತ್ರ ಡೆತ್ ಸರ್ಟಿಫಿಕೇಟ್ ಇದ್ರೆ ಅದು ಮಾಡಿ, ಇಲ್ಲಾಂದ್ರೆ ಅವರ ವೋಟಿಂಗ್ ಕಾರ್ಡು, ಪ್ಯಾನ್ ಕಾರ್ಡು, ಏನೇ ಒಂದು ಡಾಕ್ಯುಮೆಂಟ್ ಡೆತ್ ಆದ ಪರ್ಸನ್ ಏನಿದೆಯಲ್ಲ ಅದು ನೀವು ಇಲ್ಲಿ ಅಪ್ಲೋಡ್ ಅನ್ನ ಮಾಡ್ಕೋಬೇಕು. ಚೂಸ್ ಫೈಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ಫೈಲ್ ಅನ್ನ ಅಪ್ಲೋಡ್ ಅನ್ನ ಮಾಡಬೇಕು. ಸೊ ನಾನು ಇಲ್ಲಿ ಮಾಡಿದ್ದೀನಿ. ಮಾಡಿ ಸೇರಿಸಿ ಅಂತಿದ್ದೀನಿ ನೋಡಿ. ಈ ಒಂದು ಸೇರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನಿಮಗೆ ಈ ರೀತಿಯಾಗಿ ಬರುತ್ತೆ ನೋಡಿ. ಇಲ್ಲಿ
ಅವಾಗ ಒಂದಿತ್ತು, ಇವಾಗ 2 ನಂಬರ್ ಬಂದಿದೆ ಸೀರಿಯಲ್. ಈ ರೀತಿಯಾಗಿ ಒಂದೊಂದಾಗಿ ನೀವು ಸೇರಿಸ್ತಾ ಹೋಗ್ಬೇಕು. ಸೊ ಆಧಾರ್ ಕಾರ್ಡ್ ಇದ್ರೆ ಮಾತ್ರ ಡೆಮೋ ಅಂತ ಬರುತ್ತೆ, ಅದನ್ನ ಹೋಗಿ ಅಲ್ಲಿ ಆಧಾರ್ ಕಾರ್ಡ್ ಇದ್ದ ಹೆಸರು, ಆಧಾರ್ ಕಾರ್ಡ್ ನಂಬರ್ ಹಾಕಿ ಎಲ್ಲಾನು ಕರೆಕ್ಟ್ ಆಗಿ ನೋಡ್ಕೊಂಡು ಸೇರಿಸ್ಕೋಬೇಕು. ಸೊ ಈ ರೀತಿ ಒಂದೊಂದಾಗಿ ಸೇರಿಸ್ತಾ ಹೋಗ್ಬೇಕು. ಸೊ ಎಲ್ಲಾನು ಸೇರಿಸಿದ ನಂತರ ಇಲ್ಲಿ ಮತ್ತೆ ನಾವು ಮುಂದಿನ ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಇಲ್ಲಿ ರಿಂದ ವಾಸಿಸುತ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಎಷ್ಟು ವರ್ಷದಿಂದ ವಾಸಿಸ್ತಾ ಇದ್ದಾರೆ ಅಂತ ಇಲ್ಲಿ ಹಾಕ್ಬೇಕು. ಡೇಟ್ ಕೇಳುತ್ತೆ. ಇಲ್ಲಿ 2015ರಿಂದ ಮಾತ್ರ ಬರ್ತಾ ಇದೆ ನೋಡಿ, ಹಿಂದೆ ಬರ್ತಾ ಇಲ್ಲ. ಸೊ 2015ರಿಂದ 25ರವರೆಗೆ 10 ವರ್ಷದ ಮಾತ್ರ ಇಲ್ಲಿ ಕೌಂಟ್ ಅನ್ನ ತೋರಿಸ್ತಾ ಇದೆ ಆಟೋಮೆಟಿಕ್ ಆಗಿ. 15ಕ್ಕೆ ಮುಂಚೆವಾಗಿ ನಾವು ಹಾಕೋಕೆ ಬರೋದಿಲ್ಲ. ಸೊ 15 ಅಂತ ಹಾಕೊಳ್ಳಿ. ಹಾಕೊಂಡು ಒಂದು ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಂತ ಅಫಿಡೇಟ್ ದಿನಾಂಕ ಅಂತ ಕೇಳುತ್ತೆ. ಅಫಿಡೇಟ್ ದಿನಾಂಕ ನೀವೇನು ಮಾಡಿಸಿರ್ತೀರಲ್ಲ ಸ್ಟಾಂಪ್, ಆ ಒಂದು ಅಫಿಡೇಟ್ ದಿನಾಂಕ ಹಾಕಬೇಕು. ಸ್ಟಾಂಪ್ ಯಾವಾಗ ತಗೊಂಡು ಅಪ್ಡೇಟ್ ಮಾಡಿಸಿರ್ತೀರ ಆ ಒಂದು ಡೇಟ್ ಅನ್ನ ಇಲ್ಲಿ ಹಾಕೊಳ್ಳಿ. ಅದಂತರ ಇಲ್ಲಿ ಸ್ಟಾಂಪ್ ನಂಬರ್ ಕೇಳುತ್ತೆ. ನೀವು ಏನ್ ಬಂದಿರ್ತಾರಲ್ಲ ಈ ಸ್ಟಾಂಪ್ ಅಪ್ಡೇಟ್ 20 ರೂಪಾಯಿದು, ಆ ಒಂದು ನಂಬರ್ ಇರುತ್ತೆ ಅದರಲ್ಲಿ, ಆ ಒಂದು ನಂಬರ್ ನಲ್ಲಿ ಎಂಟರ್ ಮಾಡ್ಕೊಳ್ಳಿ. ಮಾಡಿ ನಂತರ ಉದ್ದೇಶ ಕೇಳುತ್ತೆ. ಯಾವೊಂದು ಉದ್ದೇಶಕ್ಕಾಗಿ ಒಂದು ಸರ್ಟಿಫಿಕೇಟ್ ಅಂಶಗಳು ತಗೊಂತಾ ಇದೀರಾ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ನಮ್ಗೆ ಬ್ಯಾಂಕಿನ ಒಂದು ಸಾಲಕ್ಕಾಗಿ ಬೇಕಾಗಿದೆ. ಬ್ಯಾಂಕ್ ಅಲ್ಲಿ ಸಾಲ ತಗೊಂತಾ ಇದೀವಿ, ಕ್ರಾಪ್ ಲೋನ್. ಹಾಗಾಗಿ ಬ್ಯಾಂಕ್ ಸಾಲ ಸಲುವಾಗಿ ಅಂತ ಬರ್ತಾ ಇದ್ದೀನಿ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ಇಲ್ಲಿ ಹಾಕೊಳ್ಳಿ. ಪೀಸ್ ಎಂಟರ್ಗೆ ಇನ್ನಿತರ ಬೇರೆ ಬೇರೆ ಕೆಲಸಕ್ಕೆ ಯಾವ್ದು ಬೇಕೋ ಅದನ್ನ ಕನ್ನಡದಲ್ಲಿ ಎಂಟರ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಇಲ್ಲಿ ಮುಂದಿನ ಇದೆ ನೋಡಿ, ಒಂದು ಮುಂದಿನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಸೊ ಇವಾಗ ಭಾವಚಿತ್ರ ಅಪ್ಲೋಡ್ ಅಂತ ಬರ್ತಾ ಇದೆ ನೋಡಿ. ಇಲ್ಲಿ ಎರಡು ರೀತಿ ಅವಕಾಶ ಇದೆ. ನಿಮ್ಮ ಹತ್ರ ವೆಬ್ ಕ್ಯಾಮ್ರಾ ಇದ್ರೆ ಇಲ್ಲಿ ವೆಬ್ ಕ್ಯಾಮ್ರಾ ತಗೋಬೇಕಾಗುತ್ತೆ ನೋಡಿ. 2 ಆಪ್ಷನ್ ಕೊಟ್ಟಿದ್ದಾರೆ. ಮೊಬೈಲ್ ಅಪ್ಲೋಡ್ ಮಾಡಿದ್ರೆ ವೆಬ್ ಕ್ಯಾಮ್ರಾ ತಗೊಂಡ್ರೆ ನಿಮ್ಮ ಮೊಬೈಲ್ ಅಲ್ಲಿ ಕ್ಯಾಮ್ರಾ ಆನ್ ಆಗುತ್ತೆ. ಅದನ್ನ ಫೋಟೋನ ಕ್ಲಿಕ್ ಮಾಡ್ಕೊಂಡು ಅಪ್ಲೋಡ್ ಅನ್ನ ಮಾಡಬಹುದು. ಸ್ಕ್ಯಾನ್ ಅಂತ ಕೂಡ ಕೇಳ್ತದೆ. ಸ್ಕ್ಯಾನ್ ಅಂದ್ರೆ ನಿಮ್ಗೆ ಆಲ್ರೆಡಿ ನಿಮ್ಮ ಹತ್ರ ಮೊಬೈಲ್ ಅಲ್ಲಿ ಇರುವಂತ ಫೋಟೋನ ಅಪ್ಲೋಡ್ ಮಾಡೋದು ಸ್ಕ್ಯಾನ್ ಅಂತ ಕೇಳ್ತಾ ಇದೆ. ಚೂಸ್ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಳಗಿರುವಂತ ಫೋಟೋನ ಅಪ್ಲೋಡ್ ಅನ್ನ ಮಾಡ್ಕೊಳ್ಳಿ. ಫೋಟೋನ ಅಪ್ಲೋಡ್ ಮಾಡಿದ ನಂತರ ಮತ್ತೆ ಇಲ್ಲಿ ಕೆಳಗಡೆ ಅಪ್ಡೇಟ್ ಅಂತ ಕೇಳುತ್ತೆ. ಇಲ್ಲಿ ಈ ಸ್ಟಾಂಪ್ 20 ರೂಪಾಯಿ ಈ ಸ್ಟಾಂಪ್ ಇರುತ್ತಲ್ಲ, ಆ ಒಂದು ಈ ಸ್ಟಾಂಪ್ ಅನ್ನು ಇಲ್ಲಿ ಅಪ್ಲೋಡ್ ಅನ್ನ ಮಾಡಬೇಕು. ಇದು 200 KB ಒಳಗಡೆ ಇರಬೇಕು, PDF ಫೈಲ್ ಅಲ್ಲಿ ಇರಬೇಕು. ಸೊ ಇವಾಗ ನೋಡಿ ಚೂಸ್ ಫೈಲ್ ಅಂತ ತಗೊಂತಾ ಇದೀನಿ. ಸೊ 200 KB ಒಳಗಡೆ ಇರಬೇಕು. ಅಪ್ಲೋಡ್ ಅನ್ನ ಮಾಡ್ತಾ ಇದೀನಿ ನೋಡಿ. ಅಪ್ಲೋಡ್ ಅಂತ ಬಂದಿದೆ. ಈ ರೀತಿಯಾಗಿ ಇಲ್ಲಿ ಅಪ್ಲೋಡ್ ಅಂತ ಬರಬೇಕು. ಸರಿಯಾಗಿ ಅಪ್ಲೋಡ್ ಆಗಿದ್ರೆ ಮಾತ್ರ ಈ ರೀತಿಯಾಗಿ ಬರುತ್ತೆ. ಏನಾದ್ರು ಪ್ರಾಬ್ಲಮ್ KB ಹೆಚ್ಚಿಗೆ ಆಗಿದ್ರೆ ಮಾತ್ರ ನಿಮ್ಗೆ ಇಲ್ಲಿ KB ಹೆಚ್ಚಿಗೆ ಆಗಿದೆ ಅಂತ ಎರರ್ ಬರುತ್ತೆ ರೆಡ್ ಅಕ್ಷರದಲ್ಲಿ. ತದನಂತರ ಮನೋ ದಾಖಲೆ, ಡೆಸೈಪಿಡ್ ಅಪ್ಲೋಡ್ ಮಾಡಬೇಕು. ಬಾಡಿಗೆ ಇದ್ರೆ ಬಾಡಿಗೆ ಕರಾರು ಪತ್ರ ಅಪ್ಲೋಡ್ ಮಾಡಬೇಕು. ಗುರುತಿನ ಚೀಟಿ, ಆಧಾರ್ ಕಾರ್ಡ್, ವೋಟರ್ ಐಡಿ ಏನಿದೆ ಅದನ್ನು ಕೂಡ ಇಲ್ಲಿ ಅಪ್ಲೋಡ್ ಅನ್ನ ಮಾಡಬೇಕು. ಅದಾನಂತರ ನೆಕ್ಸ್ಟ್ ಇಲ್ಲಿ ವಿಳಾಸ ಪುರಾವೆ, ಆಧಾರ್ ಕಾರ್ಡ್ ಮತ್ತೆ ಮನೋ ದಾಖಲೆ 1, 2, 3 ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲ ಒಂದು ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡ್ಕೊಂಡು ಇಲ್ಲಿ ಸಲ್ಲಿಸ್ ಅಂತ ಇದೆ ನೋಡಿ, ಸಬ್ಮಿಟ್ ಅಂತ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಅಂತ ಕೊಟ್ಟ ನಂತರ ಸ್ವಲ್ಪ ಲೋಡಿಂಗ್ ತಗೊಳುತ್ತೆ ನೋಡಿ. ಪ್ರೊಸೀಡಿಂಗ್ ಅಂತ ಬರ್ತಾ ಇದೆ, ಪ್ರೊಸೀಡಿಂಗ್. ಸೊ ವೇಟ್ ಮಾಡಿ ನೋಡಿ. ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟ ನಂತರ ಪ್ರೊಸೀಡಿಂಗ್ ತಗೊಂಡಿಸಿ ಈ ರೀತಿಯಾಗಿ ನಂಬರ್ ಬರುತ್ತೆ. ಈ ಒಂದು ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ. ಇವರು GST ನಂಬರ್ ಈಗ ಬಂದಿದೆ, ಆಡಿ ನಂಬರ್ ಬಂದಿದೆ. ಈ ಒಂದು ನಂಬರ್ ಆಡಿ ನಂಬರ್ ನೋಟ್ ಮಾಡ್ಕೊಂಡು ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಮತ್ತೆ ಡೈರೆಕ್ಟ್ ಆಗಿ ನಿಮಗೆ ಇಲ್ಲಿ ಇ-ಸೈನ್ ಗೆ ಮುಂದುವರಿಸಿ ಅಂತ ಬಂದಿದೆ. ಇ-ಸೈನ್ ಗೆ ಕೇಳ್ತಾ ಇದೆ. ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಖಂಡಿತವಾಗಿ ಲಿಂಕ್ ಇರಲೇಬೇಕು. ಲಿಂಕ್ ಇದ್ರೆ ಮಾತ್ರ ಅದು ನಿಮಗೆ ಇ-ಸೈನ್ ಆಗುತ್ತೆ, ಇಲ್ಲಾಂದ್ರೆ ಇ-ಸೈನ್ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಇ-ಸೈನ್ ಗೆ ಮುಂದುವರಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆಧಾರ್ ಇ-ಸೈನ್ ಗೆ ವೆಬ್ಸೈಟ್ ಗೆ ಬರುತ್ತೆ ನೋಡಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಗೆಟ್ OTP ಅಂತ ಕ್ಲಿಕ್ ಮಾಡಿ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಗೆ OTP ಬರುತ್ತೆ. ಆ ಒಂದು OTP ಅನ್ನ ಹಾಕ್ಬೇಕು. ಹಾಕಿ ನಂತರ ಇಲ್ಲಿ ಸಬ್ಮಿಟ್ ಅಂತ ಮಾಡಿ. ನೋಡಿ ಸಬ್ಮಿಟ್ ಅಂತ ಕೊಟ್ಟಿದ್ದೆ ನಾನು. ಕೊಟ್ಟ ನಂತರ ಈ ರೀತಿ ಬರುತ್ತೆ. ಯಶಸ್ವಿ ಹಣ ಪಾವತಿಯ ನಂತರ ಅರ್ಜಿಯನ್ನು ಪ್ರಕ್ರಿಯೆಗೊಳಿಸಲಾಗದಂತ ಬಂದಿದೆ. ಇಲ್ಲಿ ಹಣ ಪಾವತಿಸಲು ಮುಂದುವರಿಯುವಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ 40 ರೂಪಾಯಿ ಶೋ ಆಗುತ್ತೆ ನೋಡಿ. ಪಾವತಿಸಬೇಕಾದ ಮೊತ್ತ 40 ರೂಪಾಯಿ. ನೀವು 40 ರೂಪಾಯಿನ ಪೇಮೆಂಟ್ ಅನ್ನು ಮಾಡಬೇಕು. ಕೆಳಗಡೆ ಆ ಎಕ್ಸ್ಪರ್ಟ್ ದ ಟರ್ಮ್ಸ್ ಅಂಡ್ ಕಂಡೀಷನ್ ಕ್ಲಿಕ್ ಮಾಡ್ಕೊಂಡು ಫೋನ್ ಪೇ ಅಂತ ಕೇಳ್ತಾ ಇದೆ. ಇಲ್ಲಿ ನಿಮಗೆ ಫೋನ್ ಪೇ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಫೋನ್ ಪೇ ಒಂದೇ ಆಪ್ಷನ್ ಇಟ್ಟಿದ್ದಾರೆ, ಬೇರೆ ಒಂದು ಆಪ್ಷನ್ ಇದರಲ್ಲಿ ಇಲ್ಲ. ಸೊ ನೀವು ಒಂದು ಫೋನ್ ಪೇ ಯೂಸ್ ಮಾಡ್ತಾ ಇದ್ರೆ ಫೋನ್ ಪೇ ಮಾಡ್ಕೊಳ್ಳಿ. ಅದೇ ನಿಮ್ಮ ಹತ್ರ ಫೋನ್ ಪೇ ಇಲ್ಲ ಅಂದ್ರೆ ನಿಮ್ ದೋಸ್ತರದು, ಮನೆ ಫ್ಯಾಮಿಲಿ ಯಾರಾದ್ರೂ ಫೋನ್ ಪೇ ತಗೊಂಡು ಇಲ್ಲಿ ಆ ಒಂದು ಫೋನ್ ಪೇ ID ಮೊಬೈಲ್ ನಂಬರ್ ಹಾಕಿ ನೀವು ಈ ಒಂದು 40 ರೂಪಾಯಿನ ಪೇಮೆಂಟ್ ಅನ್ನ ಮಾಡಬೇಕು. ಸರ್ವರ್ ಸ್ವಲ್ಪ ಸ್ಲೋ ಇದೆ ನೋಡಿ, ಲೋಡಿಂಗ್ ಅನ್ನ ತಗೊಂತಾ ಇದೆ, ಬರ್ತಾ ಇಲ್ಲ ಬೇಗ ಬೇಗ. ಅಪ್ಲಿಕೇಶನ್ ಹಾಕುವಾಗ ಕೂಡ ಅಷ್ಟೇ ನೀವು ಬೇಗ ಫಿಲ್ಅಪ್ ಅನ್ನ ಮಾಡಬೇಕು. ಇಲ್ಲ ಅಂದ್ರೆ ಸರ್ವರ್ ಸ್ಲೋ ಆಗುತ್ತೆ ಅಥವಾ ಅದಕ್ಕೆ ಟೈಮಿಂಗ್ ಇರುತ್ತೆ, ಟೈಮ್ ಔಟ್ ಆಗುತ್ತೆ. ಇಷ್ಟು ಟೈಮ್ ಅಲ್ಲಿ
ಸೊ ಇನ್ನೂ ಕೂಡ ಲೋಡಿಂಗ್ ತಗೊಂತಾನೆ ಇದೆ. ಸೊ ಬರ್ತಾ ಇಲ್ಲ. ಸೊ ಮತ್ತೊಮ್ಮೆ ನೀವು ಲಾಗಿನ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಬಾಕಿ ಉಳಿದಿರುವ ವ್ಯವಹಾರಗಳು ಅಂತಿದೆ ನೋಡಿ, ಇಲ್ಲಿ ಇ-ಸೈನ್ ಮಾಡ್ಕೊಂಡಿದ್ವಿ. ಇ-ಸೈನ್ ಆದ ನಂತರ ನಾವು ಪೇಮೆಂಟ್ ಮಾಡಬೇಕಾಗಿದೆ. ಸೊ ಪೇಮೆಂಟ್ ಗೆ ಸ್ಟಕ್ ಆಗಿ ನಿಂತಿದೆ ಇಲ್ಲಿ. ಸೊ ಇಲ್ಲಿ ನಾವು ಬಾಕಿ ಇರುವ ವ್ಯವಹಾರಗಳು ಅಂತ ಕೇಳ್ತದೆ, ವ್ಯವಹಾರಗಳನ್ನ ಕ್ಲಿಕ್ ಮಾಡ್ಕೊಂಡ್ರೆ ಇ-ಸೈನ್ ಅಥವಾ ಪೇಮೆಂಟ್ ಅಂತ ಕೇಳ್ತದೆ. ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಡಿ ನಂಬರ್ ಶೋ ಆಗುತ್ತೆ, ನಿಮಗೆ ಹೆಸರು ಮತ್ತು ಆಡಿ ನಂಬರ್ ಅದನ್ನ ಕ್ಲಿಕ್ ಮಾಡ್ಕೊಂಡು ಮತ್ತೆ ಮುಂದುವರಿದೆ. ಅಲ್ಲಿ ಮತ್ತೆ ಫೋನ್ ಪೇ ಅಂತ ಮತ್ತೆ ಕೇಳ್ತೀನಿ. ನಿಮಗೆ ಫೋನ್ ಪೇ ನಂಬರ್ ಯು-ಪಿ-ಐ ಐಡಿ ಅನ್ನು ಹಾಕಿ ನೀವು ಪೇಮೆಂಟ್ ಅನ್ನು ಮಾಡ್ಕೊಳ್ಳಿ. ಪೇಮೆಂಟ್ ಮಾಡಿದ ನಂತರ ನಿಮಗೆ ಇಲ್ಲಿ ಡೌನ್ಲೋಡ್ ಅಂತ ಕೇಳುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಒಂದು PDF ಫೈಲ್ ನಿಮಗೆ ಡೌನ್ಲೋಡ್ ಆಗುತ್ತೆ. ಆ ಒಂದು PDF ಫೈಲ್ ನ ಪ್ರಿಂಟ್ ಔಟ್ ಅನ್ನು ತಕೊಂಡು ಎಲ್ಲ ಒಂದು ಸದಸ್ಯರ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ವೋಟಿಂಗ್ ಕಾರ್ಡ್ ಮತ್ತೆ ಡೆತ್ ಸರ್ಟಿಫಿಕೇಟ್ ಇದ್ರೆ ನೀವು ಅವೆಲ್ಲ ಅಟ್ಯಾಚ್ ಮಾಡಿ ನಿಮ್ಮ ಒಂದು ಏನು ಊರು ಅಥವಾ ವಾರ್ಡಿನ ಒಂದು ವಿಲೇಜ್ ಅಕೌಂಟೆಂಟ್ ಇರ್ತಾರಲ್ಲ, ಗ್ರಾಮ ಲೆಕ್ಕಾಧಿಕಾರಿಗಳು, ಅವ್ರ ಹತ್ರ ಹೋಗಿ ಅದನ್ನ ಸೈನ್ ಮಾಡಿಸ್ಕೋಬೇಕು. ಅವ್ರು ಸೈನ್ ಮಾಡಿದ ನಂತರ ನಿಮಗೆ RI ಅಂತ ಇರ್ತಾರೆ, ರೆವಿನ್ಯೂ ಇನ್ಸ್ಪೆಕ್ಟರ್, ಕಂದಾಯ ನಿರೀಕ್ಷಕರು, ಅವರ ಒಂದು ಸಹಿ ತಗೋಬೇಕು. ಅವ್ರ ಸಹಿ ತಗೊಂಡ ನಂತರ ನಿಮಗೆ ತಹಸೀಲ್ ಆಫೀಸ್ಗೆ ಕೊಡಬೇಕು. ನೀವು ಒಂದು ಹತ್ತಿರದ ತಹಸೀಲ್ ಏನು ಹುಬ್ಳಿ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಅಂತ ನೋಡ್ಕೊಂಡು ಅಲ್ಲಿ ಹೋಗಿ ಆ ಒಂದು ಡಾಕ್ಯುಮೆಂಟ್ ಅನ್ನ ಹುಬ್ಳಿ ಮಟ್ಟದಲ್ಲಿ ಸಿರಿಯಸ್ದಾರರಿಗೆ ಕೊಡಬೇಕು. ಅವರು ಸಿರಿಯಸ್ದಾರರು ಎಲ್ಲ ವೆರಿಫೈ ಮಾಡಿ ನೋಡ್ಕೊಂಡು ಸೈನ್ ಮಾಡ್ತಾರೆ. ಸೈನ್ ಮಾಡಿದ ನಂತರ ಡೆಪ್ಟಿ ತಹಸೀಲ್ದಾರ್ ಅವರು ಇದಕ್ಕೆ ತಂಬನ್ ಹಾಕ್ತಾರೆ, ಡಿಜಿಟಲ್ ಸೈನ್ ಅನ್ನ ಕೊಡ್ತಾರೆ. ಡಿಜಿಟಲ್ ಸೈನ್ ಕೊಟ್ಟ ನಂತರ ನಿಮಗೆ ಈ ಒಂದು ಸರ್ಟಿಫಿಕೇಟ್ ಜನರೇಟ್ ಆಗುತ್ತೆ. ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಇವಾಗೇನು ಮೊಬೈಲ್ ನಂಬರ್ ಹಾಕಿರ್ತೀರಲ್ಲ ಅಪ್ಲಿಕೇಶನ್ ಹಾಕುವಾಗ ಆ ಒಂದು ನಂಬರ್ಗೆ ಮೆಸೇಜ್ ಬರುತ್ತೆ, ಅಪ್ರೂವಲ್ ಆಗಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಲಿಂಕ್ ಕೂಡ ಕಳಿಸಿರ್ತಾರೆ ಮೊಬೈಲ್ ಸಂಖ್ಯೆಗೆ. ಮತ್ತು ಇಮೇಲ್ ಐಡಿ ಹಾಕಿರ್ತಾರಲ್ಲ ಆ ಒಂದು ಇಮೇಲ್ ಐಡಿಗೆ ನಿಮಗೆ ಒಂದು PDF ಫೈಲ್ ಅನ್ನ ಕಳಿಸಿಕೊಡ್ತಾರೆ. ಅಲ್ಲಿ ಕೂಡ ನೀವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ಸೊ ಇದಿಷ್ಟು ಈ ಒಂದು ವಂಶಾವಳಿ ಅರ್ಜಿಯನ್ನು ಹಾಕಿ ಕಳಿಸಿಕೊಟ್ಟಿದ್ದೀನಿ ನೋಡಿ. ಇಲ್ಲಿ ನಮ್ಗೆ ನಾಡ ಕಚೇರಿಯಿಂದ PDF ಫೈಲ್ ಅನ್ನ ಕಳಿಸಿಕೊಟ್ಟಿದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲ, ಇವು ನೋ ರಿಪ್ಲೇ AGHD ಅಟಲ್ ಜನಸ್ನೇಹಿ ಕೇಂದ್ರ ಅಂತ ಬಂದಿದೆ. ಸೊ ಈ ರೀತಿಯಾಗಿ ಒಂದು PDF ಅನ್ನು ನಮಗೆ ಅಪ್ರೂವಲ್ ಆದ ನಂತರ ಕಳಿಸಿಕೊಡ್ತಾರೆ. ನೀವು ವೆಬ್ಸೈಟ್ ಅಲ್ಲಿ ಹೋಗಿ ಕೂಡ ಡೌನ್ಲೋಡ್ ಮಾಡ್ಕೋಬಹುದು, ಅಥವಾ ನಿಮ್ಮ ಒಂದು ಇಮೇಲ್ ಐಡಿಗೆ ಬಂದಿರುವಂತಹ ಸರ್ಟಿಫಿಕೇಟ್ ಅನ್ನ ಡೈರೆಕ್ಟ್ ಆಗಿ ಇಮೇಲ್ ಹೋಗಿ ನೀವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು. ಈಗ ನೋಡಿ ಈ ರೀತಿಯಾಗಿ ಇರುತ್ತೆ. ಸ್ನೇಹಿತರೆ, ಇದೊಂದು ಮಾಹಿತಿ ನಿಮ್ಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ. ಇದು ರಿಲೇಟೆಡ್ ಆಗಿ ವಂಶಾವಳಿಯಲ್ಲಿ ಏನಾದ್ರು ಅಪ್ಲೈ ಮಾಡುವಾಗ ಗೊತ್ತಾಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಉತ್ತರನ ಕೊಡ್ತೀನಿ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ Instagram ID, Facebook ID ಇರುತ್ತೆ, ಅಲ್ಲಿ ಬಂದು ಮೆಸೇಜ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಹೇಳ್ತಾರೆ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.